ನಾವು ಈ ಕಂಪ್ಲೀಟ್ ಸ್ಪಿರಿಚುವಲ್ ಸೊ ಅದ್ರ ನನಗೆ ಇದು ಫಸ್ಟ್ ತಿಳಿಯುವಂತೇನಂದ್ರು ಇದು ಪಿರಮಿಡ್ ಮೆಡಿಟೇಷನ್ ದಾಗ ಒಂದು ಸ್ಪೆಷಲ್ ಸೈನ್ಸ್ ಯೂಸ್ ಮಾಡ್ತಾರೆ ಆಸ್ ಕಂಪೇರ್ ಟು ಅದರ್ ಮೆಡಿಟೇಷನ್ ಹಿಯರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದ ಸೈನ್ಸ್ ದ ಫಿಲಾಸಫಿ ಆಫ್ ಸೈನ್ಸ್ ಯಾವ ತರ ಇದು ಪಿರಮಿಡ್ ನಮ್ದು ಮೆಡಿಟೇಷನ್ ಇಂಟೆನ್ಸಿಟಿ ಹೈ ಮಾಡ್ತದ ಎನರ್ಜಿ ಹೈ ಮಾಡ್ತದ ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಎಲ್ಲರೂ ನೋಡ್ರಿ ಆಂಗಲ್ ಆಫ್ ಪಿರಮಿಡ್ ಇಟ್ ಈಸ್ ನಥಿಂಗ್ ಬಟ್ 4 ಟ್ರಯಾಂಗಲ್ಸ್ ಅರೇಂಜ್ಡ್ ಟು ಮೇಕ್ ಒನ್ ಪಿರಮಿಡ್ ರೈಟ್ 4 ಕಡೆ ಟ್ರಯಾಂಗಲ್ ಇವೆ ನಡು ಕೆಳಗೊಂದು ಬೇಸ್ ದಾಗ ಒಂದು ಸ್ಕ್ವೇರ್ ಇದೆ ಇದರಿಂದ ಒಂದು ಪಿರಮಿಡ್ ರೆಡಿ ಮಾಡ್ಯಾರ ಸೊ ಪಿರಮಿಡ್ ಫಸ್ಟ್ ಟೈಮ್ ಎಲ್ಲಿ ಯೂಸ್ ಮಾಡ್ಯಾರ ಈಜಿಪ್ಷಿಯನ್ಸ್ 5000 ಇಯರ್ ಅಗೋ ಈಜಿಪ್ಷಿಯನ್ಸ್ ಏನ್ ಮಾಡ್ಯಾರ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ಯಾರ ಇಲ್ಲಿ ಫಸ್ಟ್ ಪಿರಮಿಡ್ ಅಂದ್ರೆ ಏನು ಪೈರಾ ಅಂದ್ರೆ ಎನರ್ಜಿ ಇದು ಒಂದು ವರ್ಡ್ ಏನದ ಗ್ರೀಕ್ ಲಿಂದ ಬಂದದ ಸೊ ಯಾವ ತರ ಸಂಸ್ಕೃತ ಇದೆಲ್ಲ ಓಲ್ಡ್ ಆಸ್ ಸೇಮ್ ದ ಗ್ರೀಕ್ ಇಸ್ ಆಲ್ಸೋ ಓಲ್ಡ್ ಸೊ ವೇರ್ ದ ಟೂ ವರ್ಡ್ಸ್ ಹ್ಯಾವ್ ಇಟ್ಸ್ ಓನ್ ಮೀನಿಂಗ್ ಒಂದು ಪೈರಾ ಅಂತಂದ್ರೆ ಫೈರ್ ಅಂಡ್ ಅಮಿಡ್ ಅಂದ್ರೆ ಮಿಡಲ್ ನಾವು ಒಂದು ಎನರ್ಜೆಟಿಕ್ ಸೆಂಟರ್ ನಡುವೆ ಕೂಡ್ಲತ್ತಿದ್ದೆವು ಸೊ ದಟ್ ಈಸ್ ನಥಿಂಗ್ ಪಿರಮಿಡ್ ಇಯರ್ ಯಾವ ತರ ನೀವು ಮೊಸರು ಇರ್ತಲ್ರಿ ಇದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅದು ಕನ್ನಡ ಪೀನ ಮೊಸರು ಅಂತಾರೆ ರೈಟ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಚ್ಚಿ ಮೇಲೆ ಸೂರ್ಯನ ಕಿರಣಗಳು ಇರ್ತಾವಲ್ಲ ಅದು ಎಲ್ಲ ಏಕೀಕರಣದಾಗ ಬರ್ತಾವ ಬಟ್ ಮುಂದೆ ಹೋಗಿ ಏನಾಯ್ತದ ಅದು ಕೇಂದ್ರೀಕರ ಆಯ್ತದ ಸೊ ಅಲ್ಲಿ ಒಂದು ಫೈರ್ ಬಿಡುಗಡೆ ಆಯ್ತು ಸೊ ಈ ತರ ಒಂದು ಸ್ಟ್ರಕ್ಚರ್ ಏನದ ಇದು ಸ್ಟ್ರಕ್ಚರ್ ಇದೇ ಪಿರಮಿಡ್ ನಮ್ ಸೊ ದಟ್ಸ್ ವೈ ವಿ ಆರ್ ಕಾಲಿಂಗ್ ಇಟ್ ಆಸ್ ಪಿರಮಿಡ್ ದ ಫೈರ್ ಇನ್ ದ ಮಿಡಲ್ ಓಕೆ ದ ನೆಕ್ಸ್ಟ್ ಇದು ಸ್ಟ್ರಕ್ಚರ್ ಯಾವ ತರ ಆಗ್ಯದ ಅಂತಂದ್ರು ಇದು ಫಿಬೋನಾಚಿ ಸೀಕ್ವೆನ್ಸ್ ರೆಡಿ ಆಗ್ಯದ್ರಿ ಈ ರೇಷಿಯೋ ಇರ್ತದೆ ನೋಡ್ರಿ ಈ ರೇಷಿಯೋದಾಗ ಯಾವ್ದು ಬಿ ನಾವು ಕನ್ಸ್ಟ್ರಕ್ಷನ್ ಕಟ್ಟದೇವು ಅಂತಂದ್ರೆ ಅದು ಫಿಬೋನಾಚಿ ಇರ್ತದೆ ರೈಟ್ ಸೊ ಇದೇ ತರ ಇದು ಏನ್ ಮಾಡ್ಯಾರ ಇದು ಕಟ್ಟಲಾಗಿದೆ ಫಿಬೋನಾಚಿ ಇದು ಒಳಗ ನಾವು ಏನ್ ಕಾಣ್ತೇವೆ ಅಂತಂದ್ರ ಮೆಡಿಟೇಷನ್ ಮಾಡಿದಾಗ ನಾವು ಈಗ ನೀವು ಬಹಳ ಟ್ರಾಮಾದಾಗ ಹೋಗಿರ್ತೀವಿ ಅದು ಹೀಲಿಂಗ್ ಆಗಲಿ ನಿಮ್ದು ಮತ್ತು ಕಾನ್ಸಂಟ್ರೇಷನ್ ಪವರ್ ಆಗಲಿ ಬಹಳ ಇನ್ಕ್ರೀಸ್ ಆಗ್ತದೆ ಇದು ಸೈಂಟಿಫಿಕಲಿ ಪ್ರೂವ್ ಮಾಡಿಂದದ ಸೊ ಜಸ್ಟ್ ಅನಪಾನಸತಿ ಅಂದ್ರೆ ಏನು ಫೋಕಸಿಂಗ್ ಆನ್ ಯುವರ್ ಬ್ರೆತ್ ಜಸ್ಟ್ ಸಿಂಪ್ಲಿ ಕುಂತಿ ನಿಮ್ದು ಶ್ವಾಸ ಮೂಲಕ ನೀವು ಏನ್ ಮಾಡ್ಬೇಕು ಧ್ಯಾನ ಮಾಡ್ಬೇಕು ದಟ್ ಈಸ್ ಕಾಮನ್ ಬಟ್ ಇಲ್ಲಿ PSSM ದಾಗ ಪಿರಮಿಡ್ ಸೈನ್ಸ್ ಅದಾಗ ಏನ್ ಸ್ಪಿರಿಚುವಲ್ ಮೂವ್ಮೆಂಟ್ ದಾಗ ಏನದ ಸ್ಪೆಷಲ್ ನಾವು ಕ್ಯಾಪ್ ಯೂಸ್ ಮಾಡತ್ತೇವೆ ಮತ್ತು ದೊಡ್ಡ ದೊಡ್ಡ ಪಿರಮಿಡ್ ಕನ್ಸ್ಟ್ರಕ್ಷನ್ ಆಗಿ ನಾವು ಆಲ್ ಓವರ್ ಕರ್ನಾಟಕ ಇಂಡಿಯಾ ಅಂಡ್ ಗ್ಲೋಬ್ ಸೊ ಅದು ಕನ್ಸ್ಟ್ರಕ್ಷನ್ ನಾವು ಒಂದ್ ವೇಳೆ ಒಳಗ್ ಕುಂತು ಮೆಡಿಟೇಷನ್ ಮಾಡಿದೆವು ಅಂತಂದ್ರ ನಮ್ದು ಪವರ್ ಟ್ರಿಪಲ್ ಆಯ್ತದ ಪೂರಾ ನಾರ್ಮಲ್ ಮೆಡಿಟೇಷನ್ ಮತ್ತು ಇದ್ರಾಗ ಡಿಫ್ರೆನ್ಸ್ ಏನದ ಜಸ್ಟ್ ನೀವು ಕ್ಯಾಪ್ ಹಾಕೊಂಡ್ರಿ ಅಂತಂದ್ರೆ ಏನಾಯ್ತದ ಅದ್ರ ಇಂಟೆನ್ಸಿಟಿ ಹೈ ಆಯ್ತದ ಇದಕ್ಕೆ ಯಾವ ತರ ನೀವು ಮನ್ಯಾಗ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅದು ಕ್ಯಾಪ್ ಒಯ್ಬೇಕೆಲ್ಲರೂ ಒಯ್ದಿನ ಬದ್ ಏನದ ಅಲ್ಲಿ ಒಳಗೆ ಒಂದು ಯಾರ ವಸ್ತು ಹಾಕಿಡ್ರಿ ನೀವು ಬಯೋಲಾಜಿಕಲ್ ವಸ್ತು ಟೊಮೆಟೊ ಆಗಲಿ ಏನು ತರಕಾರಿ ಹಣ್ಣು ಆಗಲಿ ಅದ್ರೊಳಗೆ ಇಟ್ಟು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ ಬೇರೆ ಕಡೆ ಇಟ್ಟು ಜಲ್ದಿ ಕೊಳತು ಹೋಗ್ತದೆ ಬಟ್ ಇದ್ರಾಗ ಏನದ ಬಹಳ ದೀರ್ಘಕಾಲ ಪ್ರಿಸರ್ವೇಟಿವ್ ಆಯ್ತು ಆಸ್ ಇಟ್ ಈಸ್ ಇಟ್ಸ್ ಆಲ್ಸೋ ಹ್ಯಾವ್ ದ ಹೀಲಿಂಗ್ ಪವರ್ ನೀವು ಒಂದ್ ವೇಳೆ ಪಿರಮಿಡ್ ಒಳಗೆ ಮೆಡಿಟೇಷನ್ ಮಾಡಿದೆ ಅಂದ್ರೆ ನಿಮಗೆಲ್ಲ ಹೀಲಿಂಗ್ ಆಗ್ತದ ನಿಮ್ದು ಯಾವ್ದು ಕಾಯಿಲೆ ಬರಲ್ಲ ಇದು ಸೈಂಟಿಫಿಕಲಿ ಪ್ರೂವ್ ಅದ ನೀವು ಟ್ರೈ ಮಾಡಿ ನೋಡ್ರಿ ಇದು ಮೆಡಿಟೇಷನ್ ಎಲ್ಲಿ ಬಿ ಕುಂತು ಮಾಡ್ಬೋದು ನೀವು ಯಾವಾಗ ಬಿ ಮಾಡ್ಬೋದು ನಿಮ್ದು ವಯಸ್ಸು ಎಷ್ಟದ ಅಷ್ಟು ಮಿನಿಟ್ ಮಾಡ್ಬೇಕು ಸೊ ಕೂರ್ಲಿಂಗ್ ಕುಂತಿ ಬ್ರೆತ್ ಮೇಲೆ ಫೋಕಸ್ ಮಾಡ್ರಿ ಇದೇ ಮೆಡಿಟೇಷನ್ ಓಕೆ ಸೊ ಇದೇನದ ಈಗ ಬಹಳಷ್ಟು ಪಿರಮಿಡ್ಗಳು ಕಟ್ಟಾರಿ ಆಲ್ ಓವರ್ ವರ್ಲ್ಡ್